ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮತ್ತೆ ಚಿರಶಾಂತಿಯನ್ನು ಕೋರ್ತೀನಿ. ಆ ಕುಟುಂಬದವರು ಅವರ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ಭಗವಂತ ಅವರಿಗೆ ಈ ಒಂದು ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಕರುಣಿಸಲೆಂದು ಪ್ರಾರ್ಥನೆ ಮಾಡ್ತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಉಳಿದಂತೆ ಇನ್ನೇನು ನಾನು ಮಾತಾಡಲ್ಲ. ಇಲ್ಲ, ನಾನು ಅದು ಹೇಳಲ್ಲ. ಅದು ಈಗಾಗಲೇ ಸರ್ಕಾರ ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಅವ್ರು ಹೇಳ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡೋದು ಅಂತ ಹೇಳ್ತೀನಿ. ಮತ್ತೆ ಏನ್ ಮಾಡಿದೀವಿ ಅಂದ್ರೆ, ಈ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ಆಮೇಲೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಹೋರಾಟಗಾರರು ಇದ್ದಾರೆ, ಎಲ್ಲಾ ಕಡೆಗೆ ಇದ್ದಾರೆ. ನೆಟ್ವರ್ಕ್ ಚೆನ್ನಾಗಿದೆ ನಮಗೆ. ನಾವೊಂದು ರಾಜ್ಯ ಮಟ್ಟದಲ್ಲಿ 2 ಸಭೆಯನ್ನ ಮಾಡಿ ಎಲ್ಲ ಕರೆ ಕೊಟ್ವಿ. ಎಲ್ಲ ಯುವಕರುಗಳು ಕೂಡ, ಉದ್ಯಮವಂತ ಯುವಕರು, ಆಮೇಲೆ ನೌಕರರು, ನಿವೃತ್ತ ನೌಕರರು ಎಲ್ಲರೂ ಆಯಾ ಹಟ್ಟಿಗಳಲ್ಲಿ ಆಯಾ ಓಣಿಗಳಲ್ಲಿದ್ದು ಎಲ್ಲ ಕುಟುಂಬದ ಸದಸ್ಯರನ್ನ ನೀವು ಜಾತಿ ಗಣತಿಯಲ್ಲಿ ಆ ಮಾಹಿತಿಯನ್ನ ನೀಡುವಂತ ಕೆಲಸನ ನೀವು ಮಾಡಬೇಕು ಅಂತ ಹೇಳಿದ್ದೀವಿ. ಆದಷ್ಟು ಆಗಿದೆ. ಅದು ಕೂಡ ಒಂದೊಂದು ಕುಟುಂಬದ ಒಂದು ಮನೆಯದು ಸಮೀಕ್ಷೆ ಮಾಡಲಿಕ್ಕೆ ಅದು 20 ರಿಂದ 40 ನಿಮಿಷಗಳ ಕಾಲ ಆಗಿದೆ. ಆಮೇಲೆ ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋ ಜನ ನಮ್ಮದು. ಬೆಳಗ್ಗೆ ಎದ್ದು ಕಸ ಗುಡ್ಸಕ್ ಹೋಗೋದು ಸಫಾಯಿ ಕರ್ಮಚಾರಿಗಳು. ಹೀಗೆ ಅವ್ರು ಇರೋ ದಿನ ಇಲ್ಲದ ದಿನನೂ ಕೂಡ, ಭಾನುವಾರ ರಜೆ ಇದ್ದದನ್ನು ಕೂಡ ನಮ್ಮ ಶಿಕ್ಷಕರು ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟಾಗಿದೆ, ನೋಡ್ಬೇಕು. ಬರೀ ಅದು ಇದು ಬಂದಾದ್ಮೇಲೆ ಹೆಂಗಾಗಿದೆ ಅಂತ ಹೇಳಿ. ಹೋರಾಟ ಮಾಡೋದಿಲ್ಲ, ಹೋರಾಟ ಮುಗೀತು. ಈಗ ಏನೋ ತಗೋಬೇಕಷ್ಟೇನೆ. ಸೌಲಭ್ಯ ಪಡೆದು ಆನಂದವಾಗಿರ್ಬೇಕು ನಮ್ಮ ಸಮುದಾಯ. ನಡೀತಿದೆಯಲ್ಲ, ನಾವು ಮೊದಲು ಏನ್ ಮಾಡಿದ್ವಿ ಅಂದ್ರೆ, ಇವರು ಜಾತಿ ಗಣತಿಯಲ್ಲಿ ಭಾಗವಹಿಸಿ ಅವ್ರ ಮಾಹಿತಿ ನೀಡುವುದಾದರೆ ಅವ್ರು ಜಾತಿ ಪ್ರಮಾಣ ಪತ್ರ ತಗೊಂಡು ಕೊಡ್ರಿ ಅಂತ ಹೇಳಿದ್ವಿ. ಇವ್ರು ಹೈಕೋರ್ಟ್ಗೆ ಹೋದ್ರು. ಯಾವ ಜಾತಿಯವ್ರಿಗೆ ಕೇಳಲ್ಲ, ವಲಯ ಮಾಲಿಕರಿಗೆ, ಲಂಬಾಣಿ, ಭವಿ, ಕೊರ್ಮರಿಗೆ ಕೇಳ್ತಾ ಇಲ್ಲ, ನೀವು ನಮಗೆ ಯಾಕೆ ಕೇಳ್ತೀರಿ ಅಂತ ಹೋದ್ರು. ಕೊನೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರು ಅದನ್ನ ತೆಗೆದು ಹಾಕಿದ್ರು. ಆಯ್ತು, ಸೇರಿಸ್ಕೊಂಡಿದ್ರು. ನೀವು ನಿಜವಾದ ಬೇಡಜಂಗಮರ ಆದ್ರೆ ನೀವು ಸೇರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನ್ ಮಾಡಿದೀವಿ, ಎಷ್ಟು ಜನ ನಕಲಿ ಪ್ರಮಾಣ ಪತ್ರ ಪಡೆದವ್ರ ಸಂಖ್ಯೆ ಎಷ್ಟಿದೆ ನೋಡಿ. ಈ ಒಂದು ಇನ್ನೂ ಬಹಳ ಪ್ರಭಾವವಾಗಿ ಏನು ಸಾಗರದಂತೆ ಸೇರ್ತಿರೋ ಈ ನಕಲಿ ಈ ಬೇಡ ಜಂಗಮರು ಎಷ್ಟಿದೆ ಅನ್ನೋದನ್ನ ನೋಡಿಬಿಟ್ಟು ಇದು ಮಾಡ್ಬೇಕು. ಅದನ್ನ ಯಾವ ಕಾರಣಕ್ಕೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಅವರ ಹೆಸರುಗಳನ್ನ ನೋಂದಾಯಿಸಬಾರ್ದು, ತೆಗೆದುಹಾಕ್ಬೇಕು ಅಂತಲೂ ಕೂಡ ಹೇಳಿದೆ. ಅದ್ರ ಮುಂದಿನ ನಮ್ಮ ಚಳವಳಿ ಈ ಒಂದು ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಿಂದ ಬೇಡ ಜಂಗಮ ಪದನ ತೆಗಿಬೇಕು. ಯಾರು ನೈಜವಾಗಿ ಮೃಗ ಜಂಗಮ ಅಂತ ಇದ್ದಾರೆ ಅವರು ಪಾಪ ಇದ್ದಾರೆ, ಸ್ವಲ್ಪ ಜನ ಅವ್ರ ಜೀವನ ಮಾಡ್ತಾರೆ. ಬಂದ ತಕ್ಷಣ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಾವು ಈಗಾಗಲೇ ಒಳ ಮೀಸಲಾತಿಗೆ ಬೆಂಬಲವಾಗಿದ್ವಿ, ಆದ್ರೆ ನಮಗೆ ಅದನ್ನ ಅನುಷ್ಠಾನ ತರುವಂತ ಅಧಿಕಾರ ಇರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ್ರಿಂದ, ಆಜ್ಞೆ ಮಾಡಿದ್ರಿಂದ, ತೀರ್ಪು ನೀಡೋದ್ರಿಂದ ನಾವು ಆ ತೀರ್ಪನ್ನು ಸ್ವಾಗತ ಮಾಡ್ತೀನಿ. ಇಲ್ಲಿ ಮಾದಿಗರೇನು ಬಹು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡ್ ಬಂದಿರಿ, ನಿಮ್ಮ ಬೇಡಿಕೆಯನ್ನ ಈಡೇರಿಸ್ತೀನಿ. ಇರಬಹುದಾದಂತ ಕಾನೂನು ತೊಡಕುಗಳು, ಸಂವಿಧಾನಾತ್ಮಕವಾಗಿದ್ದಂತ ಇದು ವಿಷಯಗಳು ಇವತ್ತು ನಿವಾರಣೆ ಆಗಿಬಿಟ್ಟು ನಿಮಗೆ ಒಳ ಮೀಸಲಾತಿ ಕೊಡ್ಲಿಕ್ಕೆ ಸುಗಮವಾಗಿ ಆಗಿದೆ. ಈ ಕಾರಣಕ್ಕಾಗಿ ನಾನು ಅಕ್ಟೋಬರ್ 22ನೇ ತಾರೀಕು ಕ್ಯಾಬಿನೆಟ್ ಕರೆದು ತೀರ್ಮಾನ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ರು. ಇದನ್ನ ಮಾಡ್ಲಿಕ್ಕಾಗಿನೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸರವ್ರನ್ನ ಏಕಸದಸ್ಯ ವಿಚಾರಣಾ ಆಯೋಗವನ್ನ ರಚನೆ ಮಾಡಿದ್ದಾರೆ. ಮೇ 5ನೇ ತಾರೀಕಿಂದ ಈ ಜೂನ್ 8ನೇ ತಾರೀಕಿನವರೆಗೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸೀಮಿತಗೊಳಿಸಿ ಒಳ ಮೀಸಲಾತಿ ಜಾರಿ ತರಲಿಕ್ಕೋಸ್ಕರ ಜಾತಿ ಗಣತಿ ನಡೀತಾ ಇದೆ. ಇದು 8ನೇ ತಾರೀಕು ಕೊನೆ ಆಗುತ್ತೆ. ಅದಾದ್ಮೇಲೆ ಅವರು ಎಲ್ಲಾ ರೀತಿಯಿಂದಲೂ ಕೂಡ ಇದನ್ನ ಆ ಡಾಟಾ ಮೊಬೈಲ್ ಆ್ಯಪ್ ಮೂಲಕ ಆಗಿರ್ತಕ್ಕಂಥ ಸಮೀಕ್ಷೆ, ಅಲ್ಲಿರ್ತಕ್ಕಂಥ ಎಲ್ಲ ದತ್ತಾಂಶವನ್ನ ಸಂಗ್ರಹ ಮಾಡ್ಕೊಂಡು ವಿಶ್ಲೇಷಣೆ ಮಾಡಿ ಅನಾಲಿಸಿಸ್ ಮಾಡಿ ಯಾವ ಸಮುದಾಯ ಹಿಂದುಳಿದಿದೆ, ಯಾವ ಸಮುದಾಯ ಅವಕಾಶ ವಂಚಿತವಾಗಿದೆ, ಈ ಸರ್ಕಾರಿ ನೌಕರರು ಈಗ ಇರ್ತಕ್ಕಂಥವ್ರು ಎಷ್ಟು 1 ಲಕ್ಷ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಮೀಸಲಾತಿ ಪಡೆದಂತ ಯಾವ್ಯಾವ ಜಾತಿಯವರು ಯಾವ್ಯಾವ ಪ್ರಮಾಣದಲ್ಲಿ ಮೀಸಲಾತಿ ಪಡೆದಿದ್ದಾರೆ, ಈ ಮಾದಿಗರಿಗೆ ಯಾವ ಪ್ರಮಾಣದಲ್ಲಿ ದೊರೆತಿದೆ, ಇದನ್ನೆಲ್ಲವನ್ನು ಕೂಡ ನೋಡಿ ಅದು ಒಂದು ಮಾನದಂಡವಾಗಿ
ತೆಗೆದುಕೊಂಡು ನಮಗೆ ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ನಾಗಮೋಹನ್ ದಾಸರವರು ಈ ತಿಂಗಳನ್ನೇ ವರದಿ ಕೊಡಬೇಕು. ಈ ತಿಂಗಳನ್ನೇ ಸಚಿವ ಸಂಪುಟದ ಸಭೆಯಲ್ಲಿ ಅದನ್ನ ಅಂಗೀಕಾರ ಮಾಡಬೇಕು. ಅವಶ್ಯಕತೆ ಬಿದ್ದಿ ಅಂದ್ರೆ ವಿಶೇಷವಾದಂಥ ಅಧಿವೇಶನ ಕರೆದು ಅಲ್ಲಿ ಅಂಗೀಕರಿಸಿ ಗವರ್ನರಿಂದ ಒಪ್ಪಿಗೆ ಪಡೆದು ಈ ತಿಂಗಳಲ್ಲೇ ಇದನ್ನ ಅನುಷ್ಠಾನಕ್ಕೆ ತರಬೇಕು. ಒಳ ಮೀಸಲಾತಿ ಜಾರಿಗೆ ಬರಬೇಕು, ಜಾರಿ ತರಬೇಕು ಅಂತಂದೇಳಿ ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡ್ತೀನಿ, ಒತ್ತಾಯನೂ ಕೂಡ ಮಾಡ್ತಾ ಇದ್ದೇನೆ. ಬೇಡ ಜಂಗಮ ಅಂತಂದು ಹೇಳಿದ್ರೆ ಅವರು ಆಂಧ್ರದ ಮೂಲದವರು, ತೆಲುಗು ಮಾತಾಡ್ತಕ್ಕಂಥವ್ರು. ಇವರು ಅವರು ಪ್ರಾಣಿಗಳನ್ನ ಬೇಟೆಯಾಡಿ, ಬೇಡ ಅಂದ್ರೆ ಬೇಟೆಗಾರ ಅಂತ, ಬೇಡ ಜಂಗಮ ಅಂತ. ಅವರು ಮಾದಿಗರ ಮನೆಯಲ್ಲೇ ಬಂದ ಬೇಡಿಕೆ ತಿನ್ನೋರು, ಪ್ಯೂರ್ ನಾನ್ ವೆಜ್ ಅವರು. ಗೋಮಾಂಸ, ಹಂದಿ ಮಾಂಸ, ಮೊಲ ಮತ್ತಿತರ ಮಾಂಸಾಹಾರಿಗಳು. ಅವರು ಇಲ್ಲಿ ಅವರು ಕೂಡ ಅಸ್ಪೃಶ್ಯರವರು. ಅವರು ಏನ್ ಮಾಡ್ತಾ ಇದ್ರು ಅಂತಂದು ಹೇಳಿದ್ರೆ, ಇಲ್ಲಿ ಬೇಡ್ಕೊಂಡು ಕಾಡು ಮೇಡುಗಳು ಅವಾಗೆಲ್ಲ ಇನ್ನೊಂದು ಊರಿಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಅಲೆಮಾರಿಗಳವರು ಒಂದು ಊರಿನಲ್ಲಿರೋರಲ್ಲ, ಕಾಡಿನಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಳಬಟ್ಟಿ ಸರಾಯನ ತಯಾರು ಮಾಡ್ಕೊಂಡು ಕುಡಿತಾ ಇದ್ರು. ಆಮೇಲೆ ಸೇಂದಿನ ಕುಡಿತಾ ಇದ್ರು ಏನ್ರಿ. ಆಮೇಲೆ ಪ್ಯೂರ್ ನಾನ್ ವೆಜ್ ಅವರು. ಈ ರೀತಿ ಆಗಿರ್ತಕ್ಕಂಥ ಒಂದು ಅಸ್ಪೃಶ್ಯ ಸಮುದಾಯ ಅವರು. ಯಾರು? ಬೇಡ ಜಂಗಮ. ಇನ್ನು ಅದ್ರ ಜೊತೆಗೆ ಬುಡುಗ ಜಂಗಮ ಅಂತ ಇದ್ದಾರೆ, ಅವರು ಇದ್ದಾರೆ. ಈ ಬೇಡ ಜಂಗಮ ಅಂದರೆ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ, ಅವರು ನಶಿಸಿ ಹೋಗಿದ್ದಾರೆ. ಅವ್ರು ವಾಪಸ್ಸು ಹೆಂಗ್ ಬಂದಿದ್ರು ಹಂಗೆ ತೆಲಂಗಾಣನೋ ಆಂಧ್ರದಲ್ಲೋ ವಾಸವಾಗಿರೋ ಇದ್ದಾರೆ ಅಲ್ಲಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಬೇಡ ಜಂಗಮ ಅನ್ನೋದಿಲ್ಲ. ಆ ಬೇಡ ಜಂಗಮ, ಬೇಡ ಅಂತಕ್ಕಂಥ ಒಂದು ಪದನ ಇಲ್ಲಿನ ವೀರಶೈವ ಲಿಂಗಾಯತ ಪುರೋಹಿತ ಜನರು ಆ ಬೇಡ ಅಂತಕ್ಕಂಥ ಶಬ್ದನ ಜಂಗಮ ಅನ್ನೋದಕ್ಕೆ ಸೇರಿಸ್ಕೊಂಡು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಉದ್ಯೋಗ ಪಡಿತಕ್ಕಂಥದ್ದು. ಆಮೇಲೆ ಈ ಒಂದು ಸರ್ವೆನಲ್ಲಿ ನಾವು ಎಸ್ಸಿಗಳು ಅಂತಂದೇಳಿ ಅವ್ರ ಹೆಸರುಗಳನ್ನು ಸೇರಿಸ್ತಕ್ಕಂಥದ್ದು. ಶಾಲೆಯ ದಾಖಲಾತಿಯಲ್ಲೂ ಕೂಡ ನಾವು ಬೇಡ ಜಂಗಮರು ಎಸ್ಸಿಗಳು ಅಂತೇಳಿ ಬರೆಸ್ತಕ್ಕಂಥದ್ದು ನಡೀತದೆ. ಇದು ಸಂವಿಧಾನ ಬಹಿರ. ಇಲ್ಲಿ ಈ ರಾಜ್ಯದಲ್ಲಿ ಬೇಡ ಜಂಗಮ ಅಂತಕ್ಕಂಥ ಶೆಡ್ಯೂಲ್ಡ್ ಪಟ್ಟಿಯಲ್ಲಿದ್ದಂಥ ಈ ಸಮುದಾಯ ನಶಿಸಿ ಹೋಗಿದೆ, ಅದಿಲ್ಲ. ಇದೆಲ್ಲ ಮುಗಿದ ಆದ್ಮೇಲೆ ನಾವು ಬೇಡ ಜಂಗಮ ಅಂತಕ್ಕಂಥ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಲ್ಲಿ ಏನಿದೆಯೋ ಆ ಪಟ್ಟಿಯಿಂದಲೇ ಬೇಡ ಜಂಗಮವನ್ನ ಕೈ ಬಿಡಬೇಕು, ಅದು ತೆಗೆದುಹಾಕ್ಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿ ಇದನ್ನ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಿಂದಲೇ ತೆಗೆದುಹಾಕ್ತೀವಿ. ಈಗ ನಾಗಮೋಹನ್ ದಾಸರವ್ರಿಗೆ ಹೇಳಿದ್ದೇವೆ, ಬಹಳ ಕಡೆ ಬೇಡ ಜಂಗಮ ಅವರು ಈ ಜಾತಿ ಪಟ್ಟಿ ಇದರಲ್ಲಿ ಬೇಡ ಜಂಗಮ ಅಂತ ಸೇರಿಸ್ತಾ ಇದ್ದಾರೆ. ಮೂಲವಾಗಿ ಈ ರಾಜ್ಯದಲ್ಲಿ ಎಷ್ಟು ಜನ ಈ ಒಂದು ಬೇಡ ಜಂಗಮ ನಕಲಿ ಪ್ರಮಾಣ ಪತ್ರ ಜಾತಿ ಪತ್ರ ಪಡೆದಿರೋ ಅನ್ನೋದನ್ನ ನೀವು ದಾಖಲೆ ಸಮೇತ ತರಿಸ್ರಿ ಅಂತ ಹೇಳಿದ್ವಿ. ಆ ದಾಖಲೆ ಸಮೇತ ತರಿಸ್ತಾರೆ, ಅದನ್ನು ಕೂಡ ತನಿಖೆ ಮಾಡಿಸ್ತೀವಿ. ಯಾವ ತಹಸೀಲ್ದಾರ್ ಒಂದು ಜಾತಿ ಸೂಚಕ ಪ್ರಮಾಣ ಪತ್ರ ಕೊಡ್ಬೇಕಂದ್ರೆ ಅವನು ಇಡೀ ಅವ್ರ ಕುಟುಂಬವನ್ನ ಜಾಲಾಡಿಸ್ಬೇಕು. ಅವನು ಆದಿವಾಸಿನ, ಅಲೆಮಾರಿನ, ಇವನು ಮಾಂಸಾಹಾರಿನ, ಇವನು ಅಸ್ಪೃಶ್ಯನ, ಇವನು ಮಾದಿಗರ ಮನೆಯಲ್ಲಿ ಬೆಳ್ಕೊಂಡ್ ತಿನ್ನೋಣ, ಅದನ್ನೆಲ್ಲ ನೋಡಿಕೊಡ್ಬೇಕು. ಹಂಗೆ ನೋಡಿದ್ರೆ ಇನ್ಫ್ಲೂಯೆನ್ಸ್ನಲ್ಲಿ ಯಾವ ಒಂದು ಒತ್ತಡಕ್ಕೆ ಮಣಿದು ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ಬೇಕು, ಕೆಲವ್ರನ್ನ ಜೈಲಿಗೆ ಹಾಕ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ಫಸ್ಟ್ ಟೈಮು ಈ ಮೊಬೈಲ್ ಆ್ಯಪ್ ಮೂಲಕ ಈ ಜಾತಿ ಗಣತಿ ನಡೀತಾ ಇದೆ. ಅದು ಒಂದು ಸ್ವಲ್ಪ ಸರಿಯಾದ ತಿಳುವಳಿಕೆ ಮತ್ತು ತರಬೇತಿ ಆ ಶಿಕ್ಷಕರಿಗೆ ಇಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಇದಾಯಿತು. ನೆಟ್ವರ್ಕ್ ಇಲ್ಲ, ಸರ್ವರ್ ಬಿಸಿ, ಹಿಂಗೆಲ್ಲ ಬಂತು. ಈಗ ಒಂದು ತಿಂಗಳ ಕಾಲ ಸರ್ವೆ ಮಾಡಿದ್ದಾರೆ, ಈಗ ಒಂದು ಸ್ವಲ್ಪ ಬಂದಿದೆ. ಈಗ ಸರ್ವೆ ಆಗಿರೋ ಅಂಕಿಅಂಶಗಳ ಪ್ರಕಾರ ಎಷ್ಟು ಅಂದರೆ 24,50,000 ಕುಟುಂಬಗಳನ್ನ ಸಮೀಕ್ಷೆ ಮಾಡಿದೆ. ಒಟ್ಟಾರೆ ಎಷ್ಟು ಆ ಸಮೀಕ್ಷೆ ಒಳಗಾಗಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ಅಂದರೆ 1,05,00,000 ಜನ ಈಗಾಗಲೇ ಅವರ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಈಗ ಸ್ಟೋರ್ ಆಗಿದೆ, ಸೇವ್ ಆಗಿದೆ. ಈಗ ಅದನ್ನೆಲ್ಲದನ್ನು ಕೂಡ ನ್ಯಾಯಮೂರ್ತಿಗಳು ಅದನ್ನ ವಿಶ್ಲೇಷಣೆ ಮಾಡಿ ಅನಾಲಿಸಿಸ್ ಮಾಡಿಬಿಟ್ಟು ಯಾರ್ಯಾರಿಗೆ ನ್ಯಾಯ ಕೊಡ್ಬೇಕನ್ನೋದು ನೋಡಿ ನಮ್ಮ ಜನಸಂಖ್ಯೆ, ನಮ್ಮ ಹಿಂದುಳಿಕೆ, ಅದರಲ್ಲೂ ಕೂಡ ವಿಶೇಷವಾಗಿ ಮಾದಿಗರು
ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರು, ದುರ್ಬಲರಲ್ಲೇ ದುರ್ಬಲರು, ಉದ್ಯೋಗ ಪಡೆಯಲಿಕ್ಕಾಗಿಲ್ಲ, ಭೂಮಿ ಪಡೆಯಲಿಕ್ಕಾಗಿಲ್ಲ, ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಪಡೆಯಲಿಕ್ಕಾಗಿಲ್ಲ. ಎಲ್ಲ ಅವಕಾಶಗಳಿಂದ ವಂಚಿತವಾಗಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಒಂದು ಪ್ರಮಾಣವನ್ನು ಮೀಸಲಾತಿ ಪ್ರಮಾಣ ಸದಾಶಿವ ಆಯೋಗದ ವರದಿನೂ 6% ಅಂತ ಹೇಳ್ತು. ಬೊಮ್ಮಾಯಿಯವರ ಸರ್ಕಾರದ ಮಾಧುಸ್ವಾಮಿ ಅವರು ಕೂಡ 6% ಮಾದಿಗರಿಗೆ ಅಂತ ಮಾಡಿದ್ರು. ಇವ್ರು ಇನ್ನೊಂದು 0.5% ಜಾಸ್ತಿ ಏನಾದರೂ ಮಾಡ್ತಾರೋ ಅಥವಾ 1% ಮಾಡ್ತಾರೋ ಕಾದು ನೋಡಬೇಕಾಗಿದೆ. ಒಟ್ಟಾರೆ ನಮಗೆ ಒಳ ಮೀಸಲಾತಿ ಈ ತಿಂಗಳಲ್ಲೇ ಜಾರಿಗೆ ಬರಬೇಕು. ಇದನ್ನ ಗುರಿ ಇಟ್ಕೊಂಡು ಸರ್ಕಾರ ಕೂಡಲೇ ಕಾರ್ಯೋನ್ಮುಖರಾಗಬೇಕು. 8 ತಿಂಗಳ ಕಾಲ ಇದೇನು ಒಳ ಮೀಸಲಾತಿ ಜಾರಿ ತರಬೇಕಂತಂದಿದಾರಲ್ಲ, ಅಲ್ಲಿಂದ ಇಲ್ಲಿವರೆಗೆ ಯಾವ ಒಂದು ಹುದ್ದೆನೂ ಕೂಡ ತುಂಬಿಲ್ಲ. ಅಕ್ಟೋಬರ್ 28ನೇ ತಾರೀಕಿನಿಂದ ಇಲ್ಲಿವರೆಗೂ ಜೂನ್ ಇವತ್ತು 6 ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಹುದ್ದೆನೂ ಕೂಡ ತುಂಬಿಲ್ಲ. ಖಾಲಿ ಇರತಕ್ಕಂಥ ಹುದ್ದೆಗಳು ಹಂಗೆ ಸ್ಥಗಿತಗೊಳಿಸಿದ್ದಾರೆ. ಒಳ ಮೀಸಲಾತಿ ಜಾರಿ ಆದ ನಂತರ ಎಲ್ಲ ಹುದ್ದೆಗಳನ್ನು ಕೂಡ ಕರೀತಾರೆ. ಅದರಿಂದ ಬೇರೆ ಇತರೆ ಸಮುದಾಯದ ನಿರುದ್ಯೋಗ ಯುವಕರಿಗೆ ತೊಂದರೆ ಆಗಿದೆ, ನಮಗೆ ವಯೋಮಿತಿ ಮೀರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಅವರು ವಯೋಮಿತಿ ಮೀರೋದಾದ್ರೆ 1 ವರ್ಷಗಳ ಕಾಲ ಅವ್ರಿಗೆ ಏಜ್ ಸಬಲೀಕರಣಕ್ಕೋಸ್ಕರ ಅವ್ರಿಗೆ ಏಜ್ ರಿಲೆಕ್ಷನ್ ಕೊಡಬೇಕು. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.